ಆತ್ಮೀಯ H16 ನ್ಯೂಸ್ ಅಥವಾ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಹಳ ಪ್ರಮುಖವಾದ ವಿಷಯ ಚರ್ಚೆ ಮಾಡಬೇಕಾಗಿದ್ದು KPSC, ಕರ್ನಾಟಕದ ಯುವಕರ ಕನಸು. KPSC ಅಲ್ಲದೆ ಕರಡಿಬೇಕು ಅನ್ನೋ ಕಾರಣಕ್ಕಾಗಿ KPSC ಎಕ್ಸಾಮ್ಗಾಗಿ ಗ್ರೇಡ್ 1 ಇರಲಿ, ಗ್ರೇಡ್ 2 ಇರಲಿ, ತಹಸೀಲ್ದಾರ್ ಆಯಿತು, EC ಆಯಿತು, DC ಆಯಿತು, DC ಬರೋದಿಲ್ಲ, ಪ್ರಮೋಟೆಡ್ ಆಗೋಕ್ಕಾಗಲಿ, ಕ್ಲಾಸ್ 1 ಅಧಿಕಾರಿಗಳಾಯಿತು, ಕ್ಲಾಸ್ 2 ಅಧಿಕಾರಿಗಳಾಯಿತು, ಸೆಲೆಕ್ಷನ್ ಮಾಡೋದಾಗಲಿ ಎಷ್ಟೋ ಜನರನ್ನು ಸೆಲೆಕ್ಷನ್ ಮಾಡೋದಕ್ಕಾಗಿ ಒಂದು ಕೇಂದ್ರ ಬಿಂದು KPSC ಸ್ವಾಯತ್ತ ಸಂಸ್ಥೆ. ಅದರಲ್ಲಿ ಯಾರೂ ಕೈ ಆಡಿಸುವಾಗಿಲ್ಲ. ನಾವೇನೇನು ಭಾಳ ಬರ್ಕೊಂಡಿದ್ದೀವಿ ಅದರಲ್ಲ. ಅದರ ದುರಂತ ಏನಪ್ಪ ಅಂತಂದ್ರೆ ಅದರಲ್ಲಿ ಅಧ್ಯಕ್ಷರು, ಅಲ್ಲಿ ಸದಸ್ಯರು, ಅಲ್ಲಿ ಎಲ್ಲರೂ ಏನು ರಾಜಕೀಯ ಜನ ಒಳಗೆ ಸೇರಿರ್ತಾರೆ. ರಾಜಕೀಯ ಜನರಿಂದ ಆಯ್ಕೆ ಆದಂಥ ಜನ ಇತ್ತೀಚೆಗೆ ಏನು ಒಳಗೆ ಹೋಗಿ ಇತ್ತೀಚೆಲ್ಲ ಭಾಳ ದಿನಗಳಿಂದರು KPSC ಇವತ್ತು ಹೆಸರು ಗೆಡಿಸ್ಕೊಂಡ್ಬಿಟ್ಟದ. ಏನಪ್ಪ ಅದರ ತಕ್ಷಣ ಎಲ್ಲರೂ ಮುಗಿರ್ತಾರೆ, ಏನಪ್ಪ ಇದು ಸಂಸ್ಥೆ ಅಂತೇಳಿ. ನಿಜವಾಗಿ ಇವತ್ತು ದೊಡ್ಡ ಸವಾಲು ನಮ್ಮ DKಶಿ ಅವ್ರ ಮುಂದೆ ಏನಪ್ಪ ಅಂದ್ರೆ KPSCಯನ್ನು ಶುದ್ಧ ಮಾಡುವಂಥದ್ದು, ಯೋಗ್ಯರನ್ನು ಆಯ್ಕೆ ಮಾಡೋದಕ್ಕೆ ಅದನ್ನು ರೆಡಿ ಮಾಡುವಂಥದ್ದು ಭಾಳ ಮಹತ್ವದ್ದು. ಹಿಂದೆ ಊಟ ಕಮಿಷನ್ ಆಯ್ತು, ಸಿದ್ದರಾಮಯ್ಯವ್ರನ್ನು ಗುದ್ದಾಡಿದ್ರು, ಮಾಡಿದರು, ಮತ್ತೆ ತೆಗೆದು ಹಾಕೋದು ಮಾಡ್ರು. ಈ ಹಿಂದೆ ನಿಮಗೆ ಗೊತ್ತದ ಈ ವಿಷಯದಲ್ಲ. ನಮ್ಮ ಏನಪ್ಪ ಇವತ್ತು ಏನು ಶಿವಶಂಕರಪ್ಪ ಸಾವ್ಕಾರ್ ತನ್ನ ಮಗಳನ್ನು ಇಬ್ಬರು ಹೆಣ್ಮಕ್ಳ ಒಳಗೆ ಸೇರಿಸುವಾಗಿ ಗದ್ದಲ ಮಾಡಿದರು. ತಮ್ಮ 3B ತೆಗೆದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ನ ಗದ್ದಲ ಮಾಡಿದರು. ಈಗ ಜಗಜ್ಜಾಹಿರ ಚರ್ಚೆ ಎಲ್ಲ ಕಡೆ ನಡೀತಾ ಇದೆ. ಆ ಮಾತು ಬೇರೆ. ಆ ಒಂದು ಶಿವಶಂಕರಪ್ಪನವ್ರ ಹಂಗನ ಹಿಂದೂ ಅನೇಕ ಆಗಿದ್ದಾವೆ ಘಟನೆಗಳು. ನಮ್ಮ ವಿಶೇಷವಾಗಿ KPSC ಅಧ್ಯಕ್ಷರಾದ HN ಕೃಷ್ಣ ಅವ್ರ ಸಮಯದಲ್ಲಿ 1998, 1999, 2004 ಎಷ್ಟು ಹಗರಣಗಳಾಗಿ ಹೋಗಿದ್ದಾವೆ. ನಂತರ ಗೋನಾಳ ಭೀಮಪ್ಪ KPSC ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಗದ್ದಲ ಒಟ್ಟು ಪ್ರತಿಯೊಬ್ಬರು ನಡ್ತಾವೆ. ಕೆಲವರು ಹೊರಗೆ ಬರ್ತಾವೆ, ಕೆಲವೊಂದು ಮುಚ್ಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ಜನ KPSC ಎಕ್ಸಾಮ್ ಕೊಡೋದಂದ್ರೆ ಮೈ ಮೇಲೆ ಮುಳ್ಳು ಬಂದಂಗೆ ಮಾಡ್ತಾಯಿದ್ದಾರೆ ನಮ್ಮ ಯುವಕರು. ನಾವು ಯುವಕರಿಗೆ ಬೇಕಾಗಿದೆ. ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲೇ ಈ ನಮ್ಮ ಏನಪ್ಪ ಅಂತಂದ್ರೆ ದೇವೇಂದ್ರ ಪ್ರಧಾನರವ್ರನ್ನ ರಾಜೀನಾಮೆ ಕೊಡಿಸ್ಬೇಕಂತ ಪಾಪ ನಮ್ಮ ವಾಂಗ್ಚುಕ್ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ. ಇಲ್ಲಿ ಯಾರು ಹೋರಾಟ ಮಾಡ್ತಾಯಿಲ್ಲ ನಮ್ಮಲ್ಲಿ ಅಂತ. ಅದು ನೋವಿನ ವಿಷಯ. KPSC ಬದಲಾಯಿಸಲೇಬೇಕಂತ ಅನಿವಾರ್ಯತೆ ಇವತ್ತದ ನಮ್ಮ ಯುವಕರಿಗೆ. ಯಾಕಂದ್ರೆ ಯೋಗ್ಯತೆ, ಹಾರ್ಡ್ ವರ್ಕ್ ಮಾಡಿ ಅಲ್ಲಿ ನೌಕರಿ ಹುಡುಕಬೇಕಪ್ಪ, ಒಳ್ಳೆ ಆಡಳಿತ ಕೊಡಬೇಕು, ಒಳ್ಳೆ ಅಧಿಕಾರ ಆಗಬೇಕು ಅನ್ನೋಂಥ ಅನೇಕ ಬುದ್ಧಿವಂತ ಮಕ್ಕಳಿಗೆ, ಪ್ರಾಮಾಣಿಕ ಹೋರಾಟ ಮಾಡುವಂಥ ಮಕ್ಕಳಿಗೆ ಇಲ್ಲಿ ಬಾಗಿಲು ಬಂದು ಅನ್ನೋರಿ. ಯಾವುದೇ ಪೋಸ್ಟ್ ನೋಡ್ರಿ, 1 ಕೋಟಿ 50 ಲಕ್ಷ ಮಾಸದಲ್ಲಿ ಶುರುಣ. ಇಲ್ಲಿ ಪ್ರತಿಭೆಗೆ ಬೆಲೆ ಇಲ್ಲ. PSI ಎಷ್ಟು ಕೊಡ್ತೀಯಪ್ಪ, 40 ಲಕ್ಷ 50 ಲಕ್ಷ. ಮತ್ತು ಇಂಥ ಅಧಿಕಾರಿಗಳು ಬಂದಾಗ ಇವರೇನು ಪ್ರಾಮಾಣಿಕ ಆಡಳಿತ ಮಾಡಲಿಕ್ಕೆ ಸಾಧ್ಯದ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನ ನಾವು ಇವತ್ತು ಜನ ವಿಚಾರ ಮಾಡಬೇಕಾದಕ್ಕೆ ಇವು ಬಿಟ್ಟು ರಾಜಕೀಯ ಜನ ಅಂತ ನಮ್ಮ ದುಡ್ಡು ಸಿಗೋದು ಎಲ್ಲಿ ಬೇಕಾದಲ್ಲಿ ಇವರು ಕೆಲಸ ಮಾಡೋರು ಅಂತ ಬಿಡುವುದಿಲ್ಲ. ಇವತ್ತು DKಶಿ ಅವರ ಮುಂದಿದ್ದಂಥ ದೊಡ್ಡ ಸಮಸ್ಯೆ ಇದು. ಈಗೇನೋ ಬಿಡದಿಗೆ ಅಲ್ಲಿ ರೈತರಿಗೆಲ್ಲ ಅವ್ರು ಬೇಕಂತಾರೆ, ಬೇಡ ಅಂತಾರೆ. ಆ ವಿಷಯಕ್ಕೆ ದೊಡ್ಡ ಇಂಪಾರ್ಟೆಂಟ್ ಇದು KPSC. ಇದನ್ನು ಶುದ್ಧ ಮಾಡೋ ಕೆಲಸ ಬೇಕಾಗಿತ್ತು. ಊಟ ಅವರಿಂದ ಆಗಿರಲಿಲ್ಲ, ಹಿಂದಿನ ಸಿದ್ದರಾಮಯ್ಯರಿಂದ ಆಗಿಲ್ಲ, ಮತ್ತೊಬ್ಬರಿಂದ ಆಗಿಲ್ಲ. ಅದರಿಂದ ಇದು ನಿಜವಾಗಿಯೂ ದೇವರಾಜ ಅರಸರ ಕಾಲದಲ್ಲಿ ಏನು ಆರಂಭ ಜೋರ್ದಾರಾಗೆ ಅದಕ್ಕೆ ಪೂರ್ವದಲ್ಲಿ ಏನಪ್ಪ ಅಂತಂದ್ರೆ ನಿಜಗಪುರಕ್ಕಾದ್ರೆ ಅಲ್ಲೆಲ್ಲೋ ತೆರೆ ಮರೀಲಾಗ್ತಾಯಿತ್ತು. ಆದರೆ ಇವತ್ತು ಆ ಅರಸರ ನಂತರದಲ್ಲೇ ಓಪನ್ ಸೆಕ್ರೆಟ್ ಇವೆಲ್ಲ ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಏನೋ CET ಮಾಡಿದರು. ಮತ್ತಿನ ಮಾಡೋರು ರಾಮಕೃಷ್ಣ ಹೆಗಡೆ ಅವರು. ಅದು ಸಹಿತ ಇವತ್ತು CET ಸಹಿತ ವಿಫಲ ಆಗ್ತಾಯಿದೆ. ಯೋಗ್ಯರನ್ನ ಆಯ್ಕೆ ಮಾಡುವಲ್ಲ. ಯಾಕಂತಂದ್ರೆ ಅಲ್ಲೂ ಸಹಿತ ಗದ್ದಲ. ಈಗ KPSC ಇವತ್ತೇನಪ್ಪ ಹಂಗಂದ ತಕ್ಷಣ ಇದೇನಿಲ್ಲಪ್ಪ, ಇಲ್ಲೆಲ್ಲನೂ KPSC ಅಂತಂದ್ರೆ ಕೇವಲ ಹಣದ ವ್ಯವಹಾರ ಮಾಡುವಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಗುಂಪು ಅಲ್ಲಿ ಇರ್ತದೆ. ಯಾವ ಸರ್ಕಾರ ಬರ್ತೈತಿ ಅಲ್ಲಿ ತನಗೇನು ಮ್ಯಾಕ್ಸಿಮಮ್ ಗಳಿಸ್ಬೇಕಾಗೈತಿ, ಅಲ್ಲೇ ತಮ್ಮ ಏನಪ್ಪ ಮಂದಿನ ಹಾಕಿ ದುಡ್ಡು ತಗೊಳ್ಳೋದಕ್ಕೆ ಕೆಲಸ ಮಾಡ್ತದಪ್ಪ ಪ್ರತಿಯೊಂದು ಸರ್ಕಾರ ಅಂತೇಳಿ ಈ ಒಂದು ಅಪವಾದವನ್ನು ಈಗ ತೆಗೆದು ಹಾಕಬೇಕಾಗಿದೆ. ಏನೋ ರಾಜ್ಯಪಾಲರು ಶಿಫಾರಸು ಮಾಡಿದಾರ, ತನಿಖೆ ಮಾಡಲಿಕ್ಕೆ ಹಸ್ತಾ ಇದ್ದಾರೆ, ಏನೋ ಮಾಡಲಿಕ್ಕೆ ಇದ್ದಾರೆ, ಒಳ್ಳೆ ಕೆಲಸ ಇಲ್ಲ ಅಂತಲ್ಲ. ಆದರೆ ನಿಜವಾಗಿಯೂ ತನಿಖೆಯಾಗಿ ಈ ಒಂದು ಶಿವಶಂಕರಪ್ಪನವ್ರಿಗೆ, ಸಾಹುಕಾರ ಶಿವಶಂಕರಪ್ಪನವ್ರಿಗೆ ಶಿಕ್ಷೆ ಆಗ್ತದನ ಅಂತ. ಇದು ಸಣ್ಣ ಅಪರಾಧ ಅಲ್ಲ. ಇದು ಇಂಥ ಅನೇಕ ಆಗಿದಾವ್ರಿ. ಸುಮ್ಮನೆ ಒಂದು ಮೇಲ್ಪದಲ್ಲಿ ಬಂದಂಥದ್ದು ಇದು. ಇಂಥವು ಅನೇಕ ತಪ್ಪುಗಳಾಗಿ ಹೋಗಿದ್ದಾವ. ಅದಕ್ಕಾಗಿ ಇದು ಬರೀ ಹುಡುಕಿ ತನಿಖೆ ಮಾಡಿ ತಪ್ಪಾಗಿ ತೋರಿಸೋದು ಅಷ್ಟೇ ಅಲ್ಲ. ಇವತ್ತು ನಾವು ಪತ್ರಿಕೆ ಅವ್ರು ಬರಿತೀವಿ, ಓದ್ತೀವಿ, ಹೇಳ್ಕೊಳ್ತೀವಿ. ಆದರೆ ಇವ್ರು ಶಿಕ್ಷೆ ಆಗೋದು ಯಾವಾಗಿಂಥವ್ರಿಗೆ. ಒಬ್ಬರಿಗೆ ಯಾವುದು ಮನೆಗೆ ಕಳಿಸೋದು ಇನ್ನೂ ಜೋರ್ದಾರ್ ಶಿಕ್ಷೆ ಒಬ್ಬರಿಗೆಲ್ಲ. ಈಗ ನಡೆಯುವಂಥ ಪ್ರತಿಯೊಬ್ಬರಿಗೂ ಅಲ್ಲಿ ಕಾರ್ಯದರ್ಶಿ ಇರ್ಬೋದು, ಮತ್ತೊಬ್ಬರಿಗಿರ್ಬೋದು, ಅಲ್ಲೇನು ನಡೀತಾ ಇದೆ ಅದು ಆಮೂಲಾಗ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ವಾ? ಇವತ್ತೇನೋ RV ದೇಶಪಾಂಡೆ ಅವ್ರು ನೇಮಿಸಿದಿರಿ, ಒಂದು ಕಮಿಷನ್ ಮಾಡಿದಿರಿ, ಸ್ವಚ್ಛ ಮಾಡಿಸುವಾಗ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ಅದು ಒಂದು ತಾರೀಕಿಕ ಅಂತ ಮುಟ್ಟಬೇಕು. ಅದು ಮುಂದೆ ನಡೀಲೇಬಾರ್ದಂಥ ಪರಿಸ್ಥಿತಿ ತರಲಿಕ್ಕೆ ಸಾಧ್ಯವಿಲ್ವಾ ಇಲ್ಲ ಅಂತ. ಯಾಕಂದ್ರೆ ಇಲ್ಲಿ ಪ್ರಾಮಾಣಿಕರು ಬೇಕಾಗಿದ್ದಾರೆ ರೀ, ಪ್ರಾಮಾಣಿಕವಂತ ಅಧಿಕಾರಿಗಳು ಬೇಕಾಗಿದ್ದಾರೆ, ಪ್ರಾಮಾಣಿಕವಾಗಿ ರಾಜಕಾರಣಿಗಳು ಬೇಕಾಗಿದ್ದಾರೆ. ಅದೇ ಕಾರಣ DKಶಿ ಅವರು ಇವತ್ತು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ.
ಸುಮ್ಮನೆ ಏನೋ ಒಂದು ಬದಲಾವಣೆ ಕಾಟಾಚಾರಕ್ಕೆ ಒಂದಿಷ್ಟು ಮಾಡಿ ಹೋದರೆ ಮತ್ತೆ ಇದು ಹಾಡೋಣ. ಆದರೆ ಇದರಿಂದಾಗಿ ಇಲ್ಲಿಯ ಪ್ರತಿಭಾವಂತ ಯುವಕರು KPSC ಎಕ್ಸಾಮ್ ಕೂತ್ಕೊಂಡು ಪಾಸ್ ಆಗಬೇಕು ವಿಚಾರ ಬಿಡ್ತಾ ಇದ್ದಾರೆ. ಮತ್ತೆಲ್ಲ ಹೋದ್ರೆ ಆಯ್ತಪ್ಪ ಅಂತೇಳಿ ಬ್ರೈನ್ ಡ್ರೈನ್ ಅಂತೀವಿ ನಾವು ಇದಕ್ಕೆ. ಆ ಜನ ಪಾಪ ಬೇರೆ ಬೇರೆ ಎಲ್ಲೋ ದೇಶಗಳಲ್ಲೋ ಬೇರೆ ಬೇರೆ ಎಲ್ಲೋ ಕೆಲವು ಪಾಪ ಅವಕಾಶಗಳ ಸತ್ತು ಹೋಗಿದ್ದು ನಾವು ನೋಡ್ತಾ ಇದ್ವಿ ಕಣ್ಣು ಮುಂದೆ. ಅದಕ್ಕಾಗಿ ಇವತ್ತು ಈ ಗೋನಾಳ್ ಭೀಮಪ್ಪನವರಾಗಿರ್ಬೋದು, ಕೃಷ್ಣಪ್ಪನವರಾಗಿರ್ಬೋದು, ಇವತ್ತು ನಮ್ಮ ಶಿವಶಂಕರಪ್ಪ ಸಾವ್ಕಾರವರಾಗಿರ್ಬೋದು, ಅನೇಕರು ಅಧ್ಯಕ್ಷರು. ಅದಕ್ಕೆ ನಾವು ಮೇಲ್ಮೇಲೆ ಮಾತನ್ನು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಈ ರಾಜಕಾರಣಿಗಳ ಬಾಡಿನ ತೆಗೆದು ಹಾಕಿ ಬಿಡ್ರಿ ಅಂತ. ಪ್ರತಿ ವರ್ಷವೂ ಬದಲಾವಣೆ ಆಗಲೇಬೇಕಪ್ಪ ಅಧಿಕಾರಿಗಳು. ಯೋಗ್ಯರು ಯಾರಿದ್ದಾರೆ ಹುಡುಕಿ ತೆಗೆದು ಅಲ್ಲಿ ಹಾಕೋದು. ಯಾಕಂದ್ರೆ 2ನೇ ವರ್ಷ ಬಂದ್ರೆ ಮತ್ತೆ ಅವ್ರು ಗದ್ದಲ ಶುರು ಮಾಡಿ ಬಿಡ್ತಾರೆ. ಅದಕ್ಕೆ ಇದು ಚೇಂಜ್ ಮಾಡ್ತಾ ಇರಬೇಕು. ಚೇಂಜ್ ಮಾಡೋ ಜೊತೆಗೆ ತಪ್ಪು ಮಾಡಿದಂಥ ಹಿಂಗೆ ಸಿಕ್ಕವ್ರಿಗೆ ಇವು ದೊಡ್ಡ ಶಿಕ್ಷೆ ಆಗ್ಬೇಕು, ಪನಿಷ್ಮೆಂಟ್ ಆಗ್ಬೇಕು. ಇದನ್ನು ಇವತ್ತೆಲ್ಲ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮತ್ತೊಬ್ಬರು ಟೀಕಾ ಮಾಡಿದ್ರೆ ಸಾಕಷ್ಟು KPSC ಮುರಿದು ಹಾಕ್ಬೇಕ್ರಿ ಹಾಗೆ ಹೀಗೆ ಅಂತಾರೆ. ಮಾಡೋರು ಯಾರು? ಬೆಕ್ಕಿನ ಕೊಳ್ಳೆಗೆ ಗಂಟೆ ಕಟ್ಟೋರ್ರಿ. ತಮ್ಮದು ಸರ್ಕಾರ ಐತಿಲ್ರಿ ಇವತ್ತು. DK ಅವ್ರ ಕಡೆಯಿಂದ ಅದು ಮಾಡಿಸ್ಬಾರ್ದು. ಯಾಕೆ DK ಅವ್ರಿಂದ ಯಾಕೆ ಮಾಡಬಾರ್ದು? ಯಾಕಂದರೆ 2028 ಚುನಾವಣೆ ಬಂತು. KPSC ಒಂದು ಮೋಲ್ಡ್ ಮಾಡಿ ಹೊಸ KPSC ಕಟ್ಟೆ ಯೋಗ್ಯರನ್ನ ಆಯ್ಕೆ ಮಾಡೋದು ಸಂಸ್ಥೆ ಮಾಡಿಬಿಟ್ರೆ ನಿಶ್ಚಿತವಾಗಿ ಯುವಕರು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಬಟ್ ಎಲ್ಲಗಿಂತ ಮುಗೀಗ 2.8 ಅಂದರೆ 2,80,000 ಜನರು ಹೋಗ್ಬೇಕಾಗಿದೆ. ಅದು KE ಮೂಲಕ ಮಕ್ಕಳು ಪ್ರಯತ್ನ ಮಾಡ್ತಾರೆ. ಅದೇ ಆಗಲಿ KPSC ಸೂಕ್ತ ಮಾಡಿ ತೊಗೊಂಡ್ರೆ ಅಲ್ಲಿದ್ದಾನೆ ಆಯ್ಕೆ ಮಾಡೋಕೆ ಹಚ್ಚಿರ ಅದನ್ನು ಪ್ರಾಮಾಣಿಕ ಮಾಡಿಸ್ರಿ. ಅದನ್ನು ಈ ಒಂದು ವರ್ಷ ಮುಗಿಸ್ಬಿಟ್ರಲ್ಲ, ಖಾಲಿ ಇದ್ದ ಹುದ್ದೆಗಳು ಹಾಕಿಕೊಳ್ರಿ. ಅದನ್ನು ಅಷ್ಟೆಲ್ಲ ಯುವಕರು ನಿಮಗೆ ಋಣಿಯಾಗಿರ್ತಾರೆ. ಅಷ್ಟೆಲ್ಲ ಮುಂಬರುವ ದಿನಗಳಲ್ಲಿ KPSC ಅದು ತಿದ್ದುವಂಥ ಕೆಲಸ, ತಿದ್ದುವುದಲ್ಲ ಮುರಿದು ಕಟ್ಟುವಂಥ ಕೆಲಸ. ತಿದ್ದರೆ ಶುದ್ಧ ಆಗುವಂಥ ವಿಷಯ ಇಲ್ಲ. ಯಾವಾಗ ರಾಜಕಾರಣಿಗಳಲ್ಲಿ ಹೋಗ್ತಾರೋ ಅಲ್ಲಿ ಭ್ರಷ್ಟ ಅಧಿಕಾರಿಗಳು ಹೋಗ್ತಾರೋ ಇದು ಇರೋದನ್ನು ಯಾವ ಹೋಟೆಲ್ ಕಮಿಷನರ್ ಇರ್ಬೋದು, ದೇಶಪಾಂಡೆ ಕಮಿಷನಲ್ಲಿ ಎಲ್ಲ ಅನೇಕ ಕಮಿಷನ್ಗಳು ಬಂದು ಹೋಗಿದಾವೆ ನಮ್ಮಲ್ಲಿ. ಆ ಕಮಿಷನ್ಗಳು ಸಜೆಷನ್ ಮಾಡಿದಂಗೆ ನಮ್ಮ ಸರ್ಕಾರಗಳು ನಡ್ಕೊಂಡಿದ್ದಾವೆ, ನಮ್ಮ ರಾಜಕಾರಣಿಗಳು ನಡ್ಕೊಂಡಿದ್ದಾರೆ. ಇವತ್ತು DK ಅವ್ರು ಬಂದು ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತ. ಕೇವಲ ಹಣ ಸಂಗ್ರಹ ಮಾಡೋದು, ಎಲೆಕ್ಷನ್ಗೆ ಹೋಗೋದು, ಹಣ ಹಂಚೋದು, ಆರಿಸ್ಬಾರೋದು, ಮುಗಿದು ಹೋಗ್ಬಿಡ್ತಪ್ಪ. ಇಲ್ಲಿ ಯಾವ ಡೆವಲಪ್ಮೆಂಟು ಇಲ್ಲ. ನಾವು ತಿಳ್ಕೊಂಡು ಅನಿವಾರ್ಯ ಮಾಡ್ಕೊಂಡು ಹೊಂಟಿದ್ದೀವಿ. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕೊಡೋದು, ಮತ್ತೇನು ಮಾಡೋದು, ಬದುಕು ಕಠಿಣ ಮಾಡ್ಕೊಳ್ಳೋದು. ಮತ್ತು ಇವತ್ತು ಶಿಕ್ಷಣ ಖಾಸಗೀಕರಣ ಆಗಿಬಿಟ್ಟದ. ಹೀಗಾಗಿ ದುಡ್ಡಿದ್ದವ್ರ ಮಕ್ಕಳು ಕಲಿದು ದುಡ್ಡಿದ್ದವ್ರ ಮಕ್ಕಳು ಹಮಾಲಿ ಮಾಡುವಂಥ ಕೆಲಸಗಳು ಇವತ್ತು ಬಂದಿದ್ದಾವೆ. ಈ ದಿಶೆಯಲ್ಲಿ ಇವತ್ತು ಸರ್ಕಾರ ಇದ್ದಿದ್ದು ಒಂದು ದಿಟ್ಟಿರುವಂಥ ಇದ್ಕೊಂಡ KPSCಯನ್ನು ಆಮೂಲಾಗ್ರಹವಾಗಿ ಅದು ಚೇಂಜ್ ಮಾಡಿ ಹೊಸದನ್ನು ಮಾಡಿ ಯೋಗ್ಯರಲ್ಲಿ ಹಾಕಿ ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅದ ಮ್ಯಾಕ್ಸಿಮಮ್ ಮಾಡಿ DK ಅವರು ರಾಜಕೀಯ ಮುಕ್ತ ಮೊದಲು ಮಾಡಬೇಕು. ಮತ್ತು ಅಧಿಕಾರಶಾಹಿಗಳ ಮೇಲೆ ಕಣ್ಣಿಟ್ಟು ಲೋಕಾಯುಕ್ತ ಮೂಲಕ ಅವ್ರನ್ನ ದಾಳಿ ಮಾಡಿ ಶಿಕ್ಷೆ ಕೊಡಿಸ್ಬೇಕು. ಅವರಿಗೆ ಯಾರು ಭ್ರಷ್ಟ ಅದಾರ ಅವ್ರು ಪೇಮೆಂಟ್ ಆಗಿಡೋದ್ರಿ ಸಾಕಷ್ಟು ಬದುಕಕ್ಕೆ ಆಗೋದಿಲ್ವ. ಅವ್ರು ತಮ್ಮ ಮಕ್ಕಳಿಗೆ, ತಮ್ಮ ಮನೆಯವರಿಗೆ, ತಮಗೆ ಬದುಕಕ್ಕೆ ಸಾಧ್ಯ ಇಲ್ಲ. ಅವ್ರು ಅಲ್ಲಿದ್ದ ಸದಸ್ಯರಿಗೆ ಆಯಿತು, ಯಾರಿಗೂ ಆಯಿತು, ಅದರಲ್ಲೂ ಅಧಿಕಾರಿ ಜನಕ್ಕೆ. ಇವತ್ತು ನೋಡಿ ಅವ್ರಿಗೆ 2.5 ಲಕ್ಷ ರೂಪಾಯಿ ಪೇಮೆಂಟ್ ಅದ ಸಾಹುಕಾರ ಅವ್ರಿಗೆ. ಮಕ್ಕಳಿಗೆ ಪ್ರಾಮಾಣಿಕವಾಗಿ ಅವ್ರು ಅಭ್ಯಾಸ ಮಾಡಿ ದಾಟಿಸಿದ್ರೆ ಏನು ಪ್ರಶ್ನೆ ಇಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ. ಅದು ಬಿಟ್ಟು ಏನೂ ಗದ್ದಲ ಮಾಡಿದ್ರು. ಇದನ್ನು ಹೊರಗೆ ಬಂತು ಬರೆದು ಹೋಗಿದ್ರೆ, ಎನ್ಕ್ವೈರಿ ಮಾಡೋದು ಹೋಗಿದ್ರೆ ಹೋಗಿಬಿಡ್ತಿದ್ರು. ಇಂಥ ಎಷ್ಟು ಆಗಿ ಹೋಗಿಬಿಟ್ಟಿದ್ದಾವೆ ಇಲ್ಲಿ ಇತಿಹಾಸದಲ್ಲೇ. ಅದಕ್ಕಾಗಿ ಸಿಕ್ಕವ್ರಿಗಷ್ಟೇ ಅಲ್ಲ, ಅಧಿಕಾರಶಾಹಿ ಮೇಲೆ ಅತ್ಯಂತ ಕಠೋರವಾದ ಹದ್ದಿನ ಕಣ್ಣು ಇಡುವಂಥದ್ದು ಭಾಳ ಮುಖ್ಯ ಅದ. ಅದ್ರ ಜೊತೆಗೆ ರಾಜಕಾರಣಿಗಳು ಅಲ್ಲಿ ಅವಕಾಶ ಕೊಡುವಾಗಿಲ್ಲ. ಪ್ರತಿ ವರ್ಷವೂ ಈ ಅಧಿಕಾರಶಾಹಿಗಳು ಬದಲು ಮಾಡ್ತಾ ಇರಬೇಕು. KPSC ಆಡಳಿತ ಹೊಸದು ಹಾಕ್ತಾ ಇರಬೇಕು, ಯೋಗ್ಯನ ಹುಡುಕಿಂದ ಹಾಕ್ತಾ ಇರಬೇಕು. ಅದು ಪ್ರತಿ ವರ್ಷ ನಡೆಯುವ ಕ್ರಿಯೆ ಎಷ್ಟು ಸಾಧ್ಯ ಇದೋ ಅಷ್ಟು ಪ್ರಾಂಜಲವಾಗಿ ನಡೀಬೇಕು. ಅದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕವಾಗಿ ನಡೀಬೇಕು. ಅದನ್ನೆಲ್ಲ ನಿಶ್ಚಿತವಾಗಿದೆ. ಇದನ್ನು ದೊಡ್ಡ ಕೆಲಸ ಅಲ್ಲ. ಆದರೆ ನಾವು ಪ್ರಾಮಾಣಿಕರಿಲ್ಲ ಅಂದಾಗ, ನಮ್ಮ ಅಧಿಕಾರಶಾಹಿ ಜನ ಪ್ರಾಮಾಣಿಕರಿಲ್ಲ ಅಂದಾಗ, ರಾಜಕಾರಣಿಗಳು ಪ್ರಾಮಾಣಿಕರಿಲ್ಲ ಅಂದಾಗ ಎಲ್ಲ ಪ್ರಶ್ನೆ ಬರ್ತಾ ಇದ್ದಾವೆ. ಏನೋ ಆಗಲಿ ಅಟ್ಲೀಸ್ಟ್ ಆ ಸಾಹುಕಾರ ಅಮಾನತು ಮಾಡಿದ್ದಾರೆ, ಅದು ಭಾಳ ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ. ಅಷ್ಟೇ ಅಲ್ಲ, ಇನ್ನು ಅವ್ರಿಗೆ ಶಿಕ್ಷಣ ಆಗಬೇಕಾಗಿದೆ ದಿಶೆಯಲ್ಲಿ ಆಗಲೇಬೇಕಾದಂಥದ್ದು ಭಾಳ ಒಳ್ಳೆಯದು. ಯಾಕೆ ಮುಂಬರುವ ಜನ ಭಯ ಪಡ್ಬೋದೇನೋ ಅಂತೇಳಿ. ಯಾಕಂದರೆ ಮುಖ್ಯ ವಿಷಯ ಏನಪ್ಪ ಅಂದ್ರೆ ಭಯ ಹುಟ್ಟಿಸೋ ಅಧಿಕಾರಿಗಳಲ್ಲೇ. ಮತ್ತು ಅಧಿಕಾರಿಗಳು ಭಯ ಪಡುವಂಥವ್ರು ಇರ್ತಾರೆ, ಇಲ್ಲ ಅಂತಲ್ಲ. ಅದನ್ನು ಮಾಡಬೇಕಾಗಿ ಸರ್ಕಾರ ಕೆಲಸ, ಸರ್ಕಾರ ಜವಾಬ್ದಾರಿ. ಆ ದಿಶೆಯಲ್ಲಿ DK ಅವರು KPSC ಹೊಸ ಜೀವ ಕೊಡ್ತಾರಾ ಅನ್ನೋ ಪ್ರಶ್ನೆ ಇವತ್ತದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಚಿತ್ರಹಿಡಿದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ
ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.